प्यारे भाई दोस्तों बुजुर्गों, अस्सलाम वालेकुम वरहमतुल्लाहि बरकातुहू। चांद बादशाह छोटा न्यूज़ छोटा वीडियो चैनल। आज के वीडियो में जो है वो हमारे भारत के अंदर कहाँ पर क्या हो रहा है, सबसे पहले देखिए वीडियो। నింగి నేల ఎక్కడ చూసినా ప్లాస్టిక్ ప్లాస్టిక్ ప్లాస్టిక్. తినే తిండి తాగే నీరు పీల్చే గాలి అంతా ప్లాస్టిక్ మయం. ప్రతి దానిలోనూ ప్లాస్టిక్ విష పదార్థాలు అంతర్లీనంగా భాగమైపోయాయి. చిన్న పెద్ద ప్యాక్డ్ అన్ప్యాక్డ్ అన్న తేడా లేకుండా ఇండియాలో దొరికే అన్ని ఉప్పు చక్కెర బ్రాండ్లలో మైక్రో ప్లాస్టిక్స్ ఉన్నాయని తాజా అధ్యయనంలో వెల్లడైంది. మంగళవారం టాక్సిక్స్ లింక్ అనే పర్యావరణ హిత సంస్థ విడుదల చేసిన మైక్రో ప్లాస్టిక్స్ ఇన్ సాల్ట్ అండ్ షుగర్ నివేదికలో ఈ సంచలన విషయాలు బయటపడ్డాయి. టేబుల్ సాల్ట్, రాక్ సాల్ట్, సీ సాల్ట్, రా సాల్ట్తో పాటు 5 రకాల చక్కెరలను పరిశీలించగా అన్ని శాంపుళ్లలో 0.1 mm నుంచి 5 mm పరిమాణం కలిగిన మట్టిపెడ్డలు, ఫైబర్, ఫిల్మ్స్ బయటపడ్డాయని నివేదిక వెల్లడించింది. అత్యధికంగా అయోడైజ్డ్ ఉప్పులో పలు రకాల ఫైబర్, ఫిల్మ్ మైక్రోప్లాస్టిక్స్ కనిపించాయని తెలిపింది. ఒక కిలో ఉప్పులో 6.71 నుంచి 89.15 మైక్రోప్లాస్టిక్స్ ముక్కలు ఉంటున్నాయని నివేదిక వివరించింది. ఆర్గానిక్ ఉప్పులో అత్యల్పంగా 6.70 మైక్రోప్లాస్టిక్స్ ముక్కలు, అత్యధికంగా అయోడైజ్డ్ ఉప్పులో 89.15 మైక్రోప్లాస్టిక్ ముక్కలు ఉన్నట్లు వెల్లడించింది. ಇಲ್ಲ ನಿನ್ನೆ ಈವ್ನಿಂಗ್ ಇಂದ ನಮಗೂ ಕೂಡ ಈ ವಿಡಿಯೋಸ್ ಇತ್ತು. ಯಾರೋ ಒಬ್ಬರು ವಿಡಿಯೋವನ್ನು ಮಾಡಿ ಅಲ್ಲಿ ಕ್ರ್ಯಾಕ್ ಇದೆ ಅಂತ ವೈರಲ್ ಆಗಿ ಆ ವಿಡಿಯೋ ಹೋಗ್ತಾ ಇತ್ತು. ಸೊ ನಾವು ಇವತ್ತು ಬೆಳಗ್ಗೆ ನಮ್ಮ AC ಅವರು ತಹಶೀಲ್ದಾರ್ ಅವರು ಅಲಾಂಗ್ ವಿತ್ NH ಮತ್ತು IRB ಟೀಮ್ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ರು. ಎಂಟೈರ್ ಸ್ಟ್ರೆಚ್ ಬೋಟಲ್ಲಿ ಹೋಗಿ ಅವರು ಚೆಕ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ IRB ಇಂದ ನಮಗೆ AC ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಇಟ್ ಸೇಸ್ ದಟ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇಟ್ ಸೇಸ್ ದಟ್ ಇಟ್ ಇಸ್ ಅನ್ ಓವರ್ಲ್ಯಾಪಿಂಗ್ ಆಫ್ ದಿ ಕಾಂಕ್ರೀಟ್ ಸ್ಲರಿ ಅಂತ, ಅಂದರೆ ಕಾಂಕ್ರೀಟ್ ಹಾಕುವಾಗ ಓವರ್ಲ್ಯಾಪಿಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಕ್ರ್ಯಾಕ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪಬ್ಲಿಕ್ಗೆ ತಿಳುವಳಿಕೆ ನೀಡಬೇಕು ಅಂತ ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಯಾವುದು ಇಶ್ಯೂ ಇಲ್ಲ. ದೇ ಸರ್ಟಿಫೈಡ್ ಇನ್ ರೈಟಿಂಗ್. ಟೆಕ್ನಿಕಲ್ ಪರ್ಸನ್ ಅಲ್ಲಿ ಹೋಗಿ ನೋಡಿಕೊಂಡು ಇಟ್ ಇಸ್ ಸೇಫ್, ಯಾವುದೂ ಇಶ್ಯೂ ಇಲ್ಲ ಅಂತ ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. IRB NH ಟೆಕ್ನಿಕಲ್ ಪರ್ಸನ್ಸ್ ಹೋಗಿದ್ದಾರೆ, ಮತ್ತೆ ನಮ್ಮ ತಹಶೀಲ್ದಾರ್ಸ್ ಅಂಡ್ AC ಇಬ್ಬರು ಕೂಡ ವಿಸಿಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಹೋಗಿ ಫುಲ್ ಪರಿಶೀಲನೆ ಮಾಡಿ ಆಲ್ಮೋಸ್ಟ್ ಬೈ 11 o'clock ದೇ ಹ್ಯಾಡ್ ಕಂಪ್ಲೀಟೆಡ್ ಇಟ್. ನಮಗೆ ಈಗ ಮಧ್ಯಾಹ್ನ ಕೊಟ್ಟಿದ್ದಾರೆ. ನಾವು ಒಂದು ಕ್ಲಾರಿಫಿಕೇಶನ್, ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ತಾವು ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸಬೇಕಂತ ಕೇಳ್ತೀವಿ. ಯಾವ ಸೇತುವೆ ಇದು? ಇಲ್ಲ, ಅವರು ಆವಾಗ ನಾವು ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಇದು ಬಿದ್ದೋದ ತಕ್ಷಣ ವಿ ಹ್ಯಾಡ್ ಆಸ್ DC ಐ ಹ್ಯಾಡ್ ರಿಟನ್ ಸ್ಟೆಬಿಲಿಟಿ ಚೆಕ್ ಮಾಡಿ ಅಂತ. ಆವಾಗ 3 ಮೆಂಬರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಂದು ಪೂರ್ತಿ ನೋಡಿಬಿಟ್ಟು, ಮತ್ತೆ ಆ ಬ್ರಿಡ್ಜ್ ಯಾರು ಡಿಸೈನ್ ಮಾಡಿದಾರೋ ಅವರು ಕೂಡ ಬಂದು ಚೆಕ್ ಮಾಡಿ ಸ್ಟೇಬಲ್ ಅಂತ ನಮಗೆ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೂಡ ನಾನು ತಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಸೊ ಜನರಿಗೆ ಓಡಾಡಲಿಕ್ಕೆ ಸಮಸ್ಯೆ ಇಲ್ಲ. ಆಲ್ರೆಡಿ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಸ್ಪ್ರೆಡ್ ಆಗಿದೆ ಈ ಕ್ರ್ಯಾಕ್ ಅಂದ್ಕೊಂಡು. ಸೊ ಜನರಿಂದ ಇಲ್ಲ, ಅವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಯಾವುದೂ ಇಶ್ಯೂ ಇಲ್ಲ ಅಂತ ಕೊಟ್ಟಿದ್ದಾರೆ. ವಿ ಆರ್ ಅಲೋವಿಂಗ್ 2-way ಟ್ರಾಫಿಕ್, ನಾವು ಅಲೋ ಮಾಡ್ತಾ ಇದ್ವಿ. ಒಂದು ಆದೇಶ AC ಅವರು ಹಾಕಿದ್ದಾರೆ, ಆ ಬ್ರಿಡ್ಜ್ ಕೆಳಗಡೆ ಯಾರು ಓಡಾಡಬಾರ್ದು. 133 ರೆಸ್ಟ್ರಿಕ್ಷನ್ ಆರ್ಡರ್ ಹಾಕಿದ್ದಾರೆ. ಯಾವುದು ಫಿಶಿಂಗ್ ಆಕ್ಟಿವಿಟೀಸ್ ಅಥವಾ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಯೋದು, ಟೂರಿಸ್ಟ್ ಬರೋದು, ಅಲ್ಲಿ ಜನ ಸೇರೋದು ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀವಿ, ಅದು ಜಾರಿಗೊಳಿಸಬೇಕಾಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ವೈರಲ್ ಆಗ್ತದೆ, ಹೆಚ್ಚಾಗ್ತದೆ. ಸೊ ಅದು ಆಕ್ಷನ್ ತಗೋತೀರಾ? ಇಲ್ಲ, ಇದು ನಾವು
ಸೈಬರ್ ಕ್ರೈಮ್ ಅವರಿಗೆ ಸೋರ್ಸ್ ಫೈನ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಯಾರು ಮಾಡಿದಾರೋ ಅವ್ರ ಮೇಲೆ ವಿಲ್ ಬುಕ್ ಎನ್ FIR. ಕಟ್ ಮಾಡಿ. ಫೋನ್ ಅವ್ರನ್ನೆಲ್ಲ ರೆಡಿ ಕ್ಯಾಮ್ರಾ ಕ್ಲಾಪ್ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಕ್ಲಾಪ್ ಕಟ್ ಕೂತ್ಕೊಂಡಿದ್ರ ಹಿಂದೆ ಕ್ಯಾಮ್ರಾಗಳು ಸೂಪರ್ ಸ್ಟಾರ್ ಶಿವಾನಂಗೆ ಬರೀ ಶಿವರಾಜ್ ಕುಮಾರ್ಗೆ ಗೀತಕ್ಕಂಗೆ ಗೀತಕ್ಕಂಗೆ प्यारे भाई दोस्तों बुजुर्गों, चांद बादशाह छोटा न्यूज़ छोटा वीडियो चैनल, आपने तो बहुत सारे वीडियोस देखे कि आज के वीडियो में इतना